ಓಕೆ ವೀಕ್ಷಕರೇ, 2 ಸುತ್ತುಗಳನ್ನ ಈಗ ಯಶಸ್ವಿಯಾಗಿ ನಾವು ಪೂರ್ಣಗೊಳಿಸಿದೀವಿ. ಈಗ ನಾವು ಕೊನೆಯ ಸುತ್ತಿನಲ್ಲಿದ್ದೀವಿ. ಈ ಕೊನೆಯ ಸುತ್ತಿನಲ್ಲಿ ಕೇವಲ 5 ಪ್ರಶ್ನೆಗಳು ಮಾತ್ರ ಇರುತ್ತೆ. ಈ 5 ಪ್ರಶ್ನೆಗಳಿಗೆ ಯಾವ ವಿದ್ಯಾರ್ಥಿಗಳು ಹೆಚ್ಚು ಉತ್ತರಗಳನ್ನು ಪಡ್ಕೊಳ್ತಾರೋ ನೋಡೋಣ. ಬನ್ನಿ, ಹಾಗಿದ್ರೆ ವಿದ್ಯಾರ್ಥಿಗಳು ರೆಡಿನಾ? ಇದು ಫೈನಲ್ ರೌಂಡ್. ಸೊ ನೀವೇನಾದರೂ ಕಡಿಮೆ ಅಂಕಗಳು ಗಳಿಸಿದರೆ ಹೆಚ್ಚು ಆನ್ಸರ್ ಮಾಡೋಕೆ ಈ ರೌಂಡ್ನಲ್ಲಿ ಅವಕಾಶ ಇರುತ್ತೆ. ಸೊ ಹಾಗಾಗಿ ಯೋಚನೆ ಮಾಡಿ ಕರೆಕ್ಟಾಗಿ ಆನ್ಸರ್ ಮಾಡಿ. ನಿಮ್ಮ ಪ್ರಶ್ನೆ ಹೇಗಿದೆ: ಕನ್ನಡದ ವರ್ಣಮಾಲೆಯಲ್ಲಿರುವ ಸ್ವರಗಳ ಸಂಖ್ಯೆ ಎಷ್ಟು? ಪ್ರಶ್ನೆ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಕನ್ನಡದ ವರ್ಣಮಾಲೆಯಲ್ಲಿರುವಂತಹ ಸ್ವರಗಳ ಸಂಖ್ಯೆ ಎಷ್ಟು? ನಿಮ್ಮ ಆಯ್ಕೆಗಳು ಹೀಗಿದೆ: ಆಯ್ಕೆ ನಂಬರ್ 1 13, ಆಯ್ಕೆ ನಂಬರ್ 2 14, ಆಯ್ಕೆ ನಂಬರ್ 3 16, ಆಯ್ಕೆ ನಂಬರ್ 4 48. ಕರೆಕ್ಟಾ? ಗೊತ್ತಿತ್ತಾ ಎಲ್ಲರಿಗೂ? ಓಕೆ, ಸೊ ಇದನ್ನ ಏನಾದ್ರು ತಪ್ಪಾಗಿ ಹೇಳಿದಿದ್ರೆ ನಿಜವಾಗ್ಲೂ ನಾನೇ ಹೊಡಿತಾ ಇದ್ದೆ ಬಂದ್ಬಿಟ್ಟು. ಓಕೆ, ಸೊ ನಿಮ್ಮ ಉತ್ತರ ಸರಿಯಾಗಿದೆ. ಕನ್ನಡದ ವರ್ಣಮಾಲೆಯಲ್ಲಿರುವಂತಹ ಸ್ವರಗಳ ಸಂಖ್ಯೆ 13. ಕಂಗ್ರ್ಯಾಚುಲೇಷನ್ಸ್. ನಿಮ್ಮ ಮುಂದಿನ ಪ್ರಶ್ನೆ: ವರ್ಧಮಾನ ಮಹಾವೀರ ಎಷ್ಟನೇ ತೀರ್ಥಂಕರ? ನಿಮ್ಮ ಪ್ರಶ್ನೆ ಹೀಗಿದೆ ಮತ್ತೊಮ್ಮೆ: ವರ್ಧಮಾನ ಮಹಾವೀರ ಎಷ್ಟನೇ ತೀರ್ಥಂಕರ? ನಿಮ್ಮ ಆಯ್ಕೆಗಳು ಹೀಗಿದೆ: ಆಯ್ಕೆ ನಂಬರ್ 1 34, ಆಯ್ಕೆ ನಂಬರ್ 2 24, ಆಯ್ಕೆ ನಂಬರ್ 3 14, ಆಯ್ಕೆ ನಂಬರ್ 4 44. ಎಷ್ಟನೇ ತೀರ್ಥಂಕರ ವರ್ಧಮಾನ ಮಹಾವೀರ? ಆಪ್ಷನ್ಸ್ ಹೇಳಿ ಇನ್ನೊಂದ್ಸಲ. ನಿಮ್ಮ ಆಪ್ಷನ್ಸ್ ಮತ್ತೊಮ್ಮೆ: ಆಯ್ಕೆ ನಂಬರ್ 1 34, ಆಯ್ಕೆ ನಂಬರ್ 2 24, ಆಯ್ಕೆ ನಂಬರ್ 3 14, ಆಯ್ಕೆ ನಂಬರ್ 4 44. ಆಪ್ಷನ್ ಬಿ. ಆಪ್ಷನ್ ಬಿ 24. ಕರೆಕ್ಟಾ? ಗೆಸ್ಸಲ್ಲಿ ಹೇಳ್ತಾ ಇದ್ದೀರಾ? ಗೆಸ್ಸಿಂಗಾ? ಓಕೆ, ಗೆಸ್ ಆಗಿದ್ರು. ನಿಮ್ಮ ಉತ್ತರ ಕರೆಕ್ಟ್ ಆಗಿದೆ. ಕಂಗ್ರ್ಯಾಚುಲೇಷನ್ಸ್. ಓಕೆ, ಸೊ ನಮ್ಮ ಮೂರನೆಯ ಪ್ರಶ್ನೆ: ಗೌತಮ ಬುದ್ಧನ ಮೊದಲ ಹೆಸರೇನು? ಗೌತಮ ಬುದ್ಧನ ಮೊದಲ ಹೆಸರೇನು? ನಿಮ್ಮ ಆಯ್ಕೆಗಳು ಹೀಗಿದೆ: ಆಯ್ಕೆ ನಂಬರ್ 1 ಬುದ್ಧ, ಆಯ್ಕೆ ನಂಬರ್ 2 ಸಿದ್ಧಾರ್ಥ, ಆಯ್ಕೆ ನಂಬರ್ 3 ಶಾಂತಿನಾಥ, ಆಯ್ಕೆ ನಂಬರ್ 4 ಮೇಧಾವಿ. ಜೋರಾಗಿ ಹೇಳಿ. ಸಿದ್ಧಾರ್ಥ ಸರಿಯಾದ ಉತ್ತರ. ಕಂಗ್ರ್ಯಾಚುಲೇಷನ್ಸ್. 4ನೆಯ ಪ್ರಶ್ನೆ: ಮೆಘಸ್ಥನೀಸನು ರಚಿಸಿದ ಗ್ರಂಥ ಯಾವುದು? ಮೆಘಸ್ಥನೀಸನು ರಚಿಸಿದ ಗ್ರಂಥ ಯಾವುದು? ನಿಮ್ಮ ಆಯ್ಕೆಗಳು ಹೀಗೆ: ಆಯ್ಕೆ ನಂಬರ್ 1 ಇಂಡಿಕಾ, ಆಯ್ಕೆ ನಂಬರ್ 2 ಸಿಯುಕಿ, ಆಯ್ಕೆ ನಂಬರ್ 3 ದಿ ಜಿಯೋಗ್ರಫಿಕಾ, ಆಯ್ಕೆ ನಂಬರ್ 4 ದೀಪವಂಶ. ಆಪ್ಷನ್ ಎ ಇಂಡಿಕಾ. ಗೊತ್ತಿತ್ತಾ? ಓ ಸೂಪರ್, ಅದಕ್ಕೆ ಅಷ್ಟು ಫಾಸ್ಟಾಗಿ ಆನ್ಸರ್ ಮಾಡಿದ್ರ. ಕಂಗ್ರ್ಯಾಚುಲೇಷನ್ಸ್, ಸರಿಯಾದ ಉತ್ತರ. ಇನ್ನು ಈ ದಿನ ಕೊನೆಯ ಪ್ರಶ್ನೆ: ಪ್ರಸ್ತುತ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಗವರ್ನರ್ ಯಾರು? ಈಗಷ್ಟೇ ಚೇಂಜ್ ಆದ್ರು. ಪ್ರಸ್ತುತ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಗವರ್ನರ್ ಯಾರು? ನಿಮ್ಮ ಆಯ್ಕೆಗಳು ಹೀಗಿದೆ: ಆಯ್ಕೆ ನಂಬರ್ 1 ಶಕ್ತಿಕಾಂತ್ ದಾಸ್, ಆಯ್ಕೆ ನಂಬರ್ 2 ಸಂಜಯ್ ಮಲ್ಹೋತ್ರಾ, ಆಯ್ಕೆ ನಂಬರ್ 3 ರಘುರಾಮ್ ರಾಜನ್, ಆಯ್ಕೆ ನಂಬರ್ 4 ಡಿ ಸುಬ್ಬರಾವ್. ಆಪ್ಷನ್ಸ್ ಮತ್ತೊಮ್ಮೆ: ನಿಮ್ಮ ಆಯ್ಕೆಗಳು ಹೀಗಿದೆ: ಶಕ್ತಿಕಾಂತ್ ದಾಸ್, ಆಯ್ಕೆ ನಂಬರ್ 2 ಸಂಜಯ್ ಮಲ್ಹೋತ್ರಾ, ಆಯ್ಕೆ ನಂಬರ್ 3 ರಘುರಾಮ್ ರಾಜನ್, ಆಯ್ಕೆ ನಂಬರ್ 4 ಡಿ ಸುಬ್ಬರಾವ್. ಐ ಆಮ್ ಸೋ ಸಾರಿ, ಉತ್ತರ ತಪ್ಪು. ನಿಮ್ಮ ಪ್ರಶ್ನೆಯನ್ನು ಪಾಸ್ ಮಾಡಿ. ನಿಮಗೆ ಪ್ರಶ್ನೆ: ಪ್ರಸ್ತುತ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಗವರ್ನರ್ ಯಾರು? ನಿಮ್ಮ ಆಯ್ಕೆಗಳು ಹೀಗಿದೆ: ಆಯ್ಕೆ ನಂಬರ್ 1 ಶಕ್ತಿಕಾಂತ್ ದಾಸ್, ಆಯ್ಕೆ ನಂಬರ್ 2 ಸಂಜಯ್ ಮಲ್ಹೋತ್ರಾ, ಆಯ್ಕೆ ನಂಬರ್ 3 ರಘುರಾಮ್ ರಾಜನ್, ಆಯ್ಕೆ ನಂಬರ್ 4 ಡಿ ಸುಬ್ಬರಾವ್. ರಘುರಾಮ್ ರಾಜನ್. ಕರೆಕ್ಟಾಗಿ ಯೋಚನೆ ಮಾಡಿ ಹೇಳಿ. ಅವ್ರು ಬಿ ಅಂತಿದ್ದಾರೆ. ಬಿನಾ ಏನಾ? ಯಾವುದು ಆಪ್ಷನ್? ಬೇಗ. ಆಪ್ಷನ್ ಬಿ ಕರೆಕ್ಟಾ? ಸಂಜಯ್ ಮಲ್ಹೋತ್ರಾ, ಆಪ್ಷನ್ ಬಿ ಸರಿಯಾದ ಉತ್ತರ. ಕಂಗ್ರ್ಯಾಚುಲೇಷನ್ಸ್. ಮುಂಚೆ ಇದ್ದಂಥವರು ಶಕ್ತಿಕಾಂತ್ ದಾಸ್. ಈಗಷ್ಟೇ ಅಂದರೆ ಇದೇ ಡಿಸೆಂಬರ್ 11 2024ರಂದು ಸಂಜಯ್ ಮಲ್ಹೋತ್ರಾ ಅವರು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಗವರ್ನರ್ ಆಗಿದ್ರು. ಸೊ ಇಲ್ಲಿಗೆ ರಸವತ್ತಾದ ರಸಪ್ರಶ್ನೆಯ 3ನೇ ಸುತ್ತು ಕೂಡ ಕಂಪ್ಲೀಟ್ ಆಗಿದೆ. ಸೊ ಓಕೆ ವೀಕ್ಷಕರೇ, ಸೊ ನಮ್ಮ 1ನೇ ಸುತ್ತು ಕೂಡ ಕಂಪ್ಲೀಟ್ ಆಗಿದೆ. ನಮ್ಮ 3ನೇ ಸುತ್ತಿನಲ್ಲಿ ನಮ್ಮ ವಿದ್ಯಾರ್ಥಿಗಳು ಎಷ್ಟು ಅಂಕಗಳನ್ನು ಪಡ್ಕೊಂಡಿದ್ದಾರೆ ಅಂತ ಹೇಳಿ ನೋಡೋಣ. 3ನೇ ಸುತ್ತಿನಲ್ಲಿ ನಮ್ಮ ಮೊದಲ ತಂಡ 2 ಅಂಕಗಳನ್ನು ಪಡ್ಕೊಂಡಿದ್ದೀರಾ. ಕಂಗ್ರ್ಯಾಚುಲೇಷನ್ಸ್. 2ನೇ ತಂಡ 3 ಅಂಕಗಳನ್ನು ಪಡ್ಕೊಂಡಿದ್ದೀರಾ. ಕಂಗ್ರ್ಯಾಚುಲೇಷನ್ಸ್. ಇನ್ನು 3ನೇ ತಂಡ 2 ಅಂಕಗಳನ್ನು ಪಡ್ಕೊಂಡಿದ್ದೀರಾ. ಕಂಗ್ರ್ಯಾಚುಲೇಷನ್ಸ್. 4ನೇ ತಂಡ ಕೂಡ 2 ಅಂಕಗಳನ್ನು ಪಡ್ಕೊಂಡಿದ್ದೀರಾ. ಕಂಗ್ರ್ಯಾಚುಲೇಷನ್ಸ್.